ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಇದು ಪಾರ್ಟ್ 4 ನಾವು ಡಿಸ್ಕಸ್ ಮಾಡ್ತಾ ಇರೋವಂಥದ್ದು ಡೈಲಿ ಕ್ವಿಝು. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಫಸ್ಟ್ ಕ್ವೆಶನು ಇದು ಪಾಲಿಟಿ ರಿಲೇಟೆಡ್ಡು. ಸೊ ಸಿಂಪಲ್ ಆಗಿದೆ ಕ್ವೆಶನು. ಕೆಲವೊಂದು ಸರಿ ಈ ಥರ ಬೇಸಿಕ್ ಕ್ವೆಶನ್ಸು ಕೂಡ ಕೇಳ್ತಾ ಇರ್ತಾರೆ. ಸೊ ಎಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇರುವಂಥದ್ದು ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ಸಿಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟಿನ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟು ಅಂತ ಕೇಳಿದ್ರೆ 24 31 21 19 ಅಂತಂದರೆ ಆನ್ಸರ್ ಬಂದ್ಬಿಟ್ಟು 31. ಸೊ ಇದು ಫ್ಯಾಕ್ಟ್ಸು ನೆನ್ಪಿಟ್ಕೊಂಡ್ಬಿಟ್ಟಿರಿ. ಮ್ಯಾಕ್ಸಿಮಮ್ ಸ್ಟ್ರೆಂತ್ ಬಂದ್ಬಿಟ್ಟು 31. ಸೊ 31 ಜಡ್ಜಸಲ್ಲಿ ಯಾವ ಥರ ಇರುತ್ತೆ, 31 ಜಡ್ಜಸಲ್ಲಿ 30+1 ಈ ಥರ ಇರಬೇಕು. ಸೊ 30 ಜಡ್ಜಸ್ ಇರ್ತಾರೆ, ಒಬ್ಬರು ಬಂದ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಇದು ಟೋಟಲ್ ಸ್ಟ್ರೆಂತ್ ಇರೋವಂಥದ್ದು ನಮ್ಮದು. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಯಾವ ಥರ ಇದೆ, ಇವಾಗ ಪ್ರೆಸೆಂಟ್ ನೋಡಿ 27 ಜಡ್ಜಸ್ ಇದ್ದಾರೆ. ಸೊ 27 ಜಡ್ಜಸ್ ಇದು ಯಾವ ಥರ ಇದ್ದಾರೆ, 26+1 ಇದ್ದಾರೆ. ಅಂತಂದರೆ ಒಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತೂ ಯಾವಾಗಲೂ ಇದ್ದೇ ಇರ್ತಾರೆ. ಅದ್ರ ಜೊತೆಗೆ ಮಿಕ್ಕಿದ್ದು ನಾವು ನೋಡ್ಕೋಬೇಕು ಅಂತಂದರೆ 4 ಜಡ್ಜಸ್ಸು ಇಲ್ಲ, ಅಂತಂದರೆ 4 ವೇಕೆನ್ಸಿ ಇದೆ. ಸೊ ಜಡ್ಜಸ್ಸಿನ ವೇಕೆನ್ಸಿ 4 ಇದೆ. ಸೊ ಅಕಸ್ಮಾತ್ ಏನಾದರೂ ಸುಪ್ರೀಂ ಕೋರ್ಟಲ್ಲಿ ಎಷ್ಟು ವೇಕೆನ್ಸಿ ಇದೆ, ಇವಾಗ ಸದ್ಯಕ್ಕೆ ಎಷ್ಟು ಪೋಸ್ಟ್ ವೇಕೆಂಟ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು 4 ಆಗಿರುತ್ತೆ. ಟೋಟಲ್ ಸ್ಟ್ರೆಂತ್ ಎಷ್ಟಿರುವಂಥದ್ದು ಅಂತ ಕೇಳಿದ್ರೆ 31 ಆಗುತ್ತೆ. ಪ್ರೆಸೆಂಟ್ ಸ್ಟ್ರೆಂತ್ ಎಷ್ಟು ಅಂತಂದರೆ 27 ಆಗುತ್ತೆ. ಒಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಈ 31ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೂ ಕೂಡ ಇನ್ಕ್ಲೂಡೆಡ್ ಆಗಿರ್ತಾರೆ. ನೆಕ್ಸ್ಟ್ ಕ್ವೆಶನು, ಕೊಲಿಜಿಯಂ ಸಿಸ್ಟಮ್ ಅಂತಂದರೆ ಏನು, ಅಥವಾ ಕೊಲಿಜಿಯಂ ಸಿಸ್ಟಮು ಇರುವಂಥದ್ದು ಯಾವುದಕ್ಕೆ ಅಂತ. ಸೊ ರೀಸೆಂಟಾಗಿ ಕೊಲಿಜಿಯಂ ಸಿಸ್ಟಮು ಅಥವಾ ಕೋರ್ಟ್ ಜುಡಿಷಿಯರಿ ತುಂಬ ಜಾಸ್ತಿ ನ್ಯೂಸಲ್ಲಿದೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಕೊಲಿಜಿಯಂ ಸಿಸ್ಟಮ್ ಅಂತಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ 2 ಪರ್ಪಸ್ ಕೊಟ್ಟಿದ್ದಾರೆ. ಯಾವ ಪರ್ಪಸ್ಸು ಕರೆಕ್ಟು ಅಥವಾ ಯಾವ ಪರ್ಪಸ್ಗಳು ಕರೆಕ್ಟು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಪರ್ಪಸ್ ಏನು ಹೇಳ್ತಾ ಇದ್ದಾರೆ, ಕೊಲಿಜಿಯಮ್ಮು ಅಪಾಯಿಂಟ್ ಮಾಡುತ್ತಂತೆ ಜಡ್ಜಸ್ನ ಸುಪ್ರೀಂ ಕೋರ್ಟಿಗೆ. ನೆಕ್ಸ್ಟು ಜಡ್ಜಸ್ನ ಟ್ರಾನ್ಸ್ಫರು ಕೂಡ ಹೈಕೋರ್ಟಲ್ಲಿ ಮಾಡುವಂಥದ್ದು ಕೊಲಿಜಿಯಂ ಸಿಸ್ಟಮೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅಂತಂದರೆ ಆನ್ಸರು ಸಿ ಆಗುತ್ತೆ. ಬೋತ್ 1 and 2 ಎರಡೂ ಕೂಡ ಕರೆಕ್ಟು. ಸೊ ಫಸ್ಟ್ ಆಫ್ ಆಲ್ ಕೊಲಿಜಿಯಂ ಸಿಸ್ಟಮ್ ಅಂತಂದರೆ ಏನು, ಯಾವುದಕ್ಕೆ ನ್ಯೂಸಲ್ಲಿತ್ತು ಅಂತಂದರೆ, ಒಂದು ನೋಡಿ NJAC ಅಂತ ಒಂದು ಆ್ಯಕ್ಟ್ ತೊಗೊಂಡು ಬಂದುಬಿಟ್ಟಿದ್ರು. ಸೊ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ. ಸೊ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನು ಇದನ್ನು ಸುಪ್ರೀಂ ಕೋರ್ಟು ಒಪ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಎಕ್ಸಿಕ್ಯೂಟಿವ್ಸು ಕೂಡ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ, ಇವರು ಎಕ್ಸಿಕ್ಯೂಟಿವ್ಸು ಜುಡಿಷಿಯರಿ ಅವರ ರೋಲಲ್ಲಿ ಅಡ್ಡ ಬಂದಂಗೆ ಆಗುತ್ತೆ. ಸೊ ಸಪ್ರೇಷನ್ ಆಫ್ ಪವರು ಇದರಲ್ಲಿ ಒಪ್ಕೊಳ್ತಾ ಇರಲ್ಲ. ಅದಕ್ಕೋಸ್ಕರ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಇದನ್ನು ಒಪ್ಕೊಂಡಿರಲಿಲ್ಲ. ಸೊ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ನು ಹೆಸರು ಹೇಳ್ತಾ ಇರೋಂಗೆ ಜುಡಿಷಿಯರಿಗಳ ಅಪಾಯಿಂಟ್ಮೆಂಟ್ಗೋಸ್ಕರ ಒಂದು ಕಮಿಷನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಇವಾಗ ಇದಿಲ್ಲ. ಮುಂಚೆಯಿಂದನೂ ನಾವು ಫಾಲೋ ಮಾಡ್ತಾ ಇರೋವಂಥದ್ದು ಏನು ಅಂತಂದರೆ ಕೊಲಿಜಿಯಂ ಸಿಸ್ಟಮು. ಸೊ ಏನಿದು ಕೊಲಿಜಿಯಂ ಸಿಸ್ಟಮು? ಸೊ ನೋಡಿ, ಕೊಲಿಜಿಯಂ ಸಿಸ್ಟಮ್ ಅಂತಂದರೆ ಇದು ನೋಡಿ, ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡಬೇಕು ಅಂತಂದರೆ ಯಾರು ಅಪಾಯಿಂಟ್ ಮಾಡ್ತಾರೆ, ಜಡ್ಜಸ್ಗಳೇ ಅಪಾಯಿಂಟ್ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಕೊಲಿಜಿಯಂ ಸಿಸ್ಟಮ್. ಅದಕ್ಕೋಸ್ಕರ ಕೆಲವೊಂದು ಸರಿ ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಥರದ್ದು ನಮಗೆ ಏನಾದ್ರು ವರ್ಡಿಕ್ಗಳು ಅಥವಾ ಸುಪ್ರೀಂ ಕೋರ್ಟ್ ಹೇಳಿರತ್ತಲ್ಲ, ಅದನ್ನು ಜಾಸ್ತಿ ಜನ ಕೆಲವೊಂದು ಸರಿ ಒಪ್ಕೊಂಡಿರಲ್ಲ. ಯಾಕೆ ಅಂತಂದರೆ ಈಗ ಸುಪ್ರೀಂ ಕೋರ್ಟ್ ಇದೆ, ಹಾಗೂ ಇಲ್ಲಿ ಪಾರ್ಲಿಮೆಂಟ್ ಇದೆ. ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಬೇಕು, ಇಂಪಾರ್ಟೆಂಟ್ ಇರುತ್ತೆ. ಸೊ ಈಗ ಸುಪ್ರೀಂ ಕೋರ್ಟ್ ಇದೆ, ಇಲ್ಲಿ ಪಾರ್ಲಿಮೆಂಟ್ ಇದೆ. ಸೊ ಸುಪ್ರೀಂ ಕೋರ್ಟಲ್ಲಿ 5 ಜನ ಜಡ್ಜಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ನಾವು, ಎಕ್ಸಾಂಪಲ್ ಇದು. ಸೊ 5 ಜನ ಇವಾಗ ಸದ್ಯಕ್ಕೆ ಯಾವುದೋ ಒಂದು ಕೇಸ್ ಇದೆ, ಅದಕ್ಕೆ 5 ಜನ ಜಡ್ಜಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಪಾರ್ಲಿಮೆಂಟಲ್ಲಿ ಮೆಂಬರ್ಸು ಇರ್ತಾರೆ, ನಮ್ಗೆ ಗೊತ್ತು. ಸೊ ಆಲ್ಮೋಸ್ಟ್ 500 600 700 ಮೆಂಬರ್ಸು ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಇವಾಗ 500 ಅಂತ ತೊಗೊಂಡಿರೋಣ. ಸೊ ನೋಡಿ, ಈ 5 ಜಡ್ಜಸ್ಸು ಯಾವುದಾದ್ರೂ ಒಂದು ಮ್ಯಾಟ್ರ್ ಮೇಲೆ ಡಿಸಿಷನ್ ಕೊಟ್ಬಿಟ್ಟು ಒಂದು ಹೊಸ ಲಾ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ, ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಹೊಸ ಲಾ ಕ್ಯಾನ್ಸಲ್ ಮಾಡಿಬಿಟ್ರೆ ಏನಾಗುತ್ತೆ, ಇದು ಇಡೀ ಇಂಡಿಯಾ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇಡೀ ಇಂಡಿಯಾ ಮೇಲೆ ಇದರ ಇನ್ಫ್ಲುಯೆನ್ಸ್ ಬಿದ್ದಿರುತ್ತೆ. ಯಾಕೆ ಅಂತಂದರೆ ನೋಡಿ, ಜಡ್ಜಸ್ನ ಯಾರು ಅಪಾಯಿಂಟ್ ಮಾಡಿರ್ತಾರೆ, ಜಡ್ಜಸ್ಗಳೇ ಅಪಾಯಿಂಟ್ ಮಾಡಿರ್ತಾರೆ ಅಲ್ವಾ. ಜಡ್ಜಸ್ಗಳೇ ಅಪಾಯಿಂಟ್ ಮಾಡಿರ್ತಾರೆ. ಬಟ್ ಇಲ್ಲಿ ಪಾರ್ಲಿಮೆಂಟಲ್ಲಿ ಯಾರನ್ನ ಅಪಾಯಿಂಟ್ ಮಾಡಿರ್ತೀವಿ ನಾವು, ಪಾರ್ಲಿಮೆಂಟಲ್ಲಿ ಎಲೆಕ್ಷನ್ ಆಗಿರುತ್ತೆ. ಅಂತಂದರೆ ಇದನ್ನು ಹೇಳಿದ್ದು ಯಾಕೆ ಅಂತಂದರೆ, ಪಾರ್ಲಿಮೆಂಟಿಗೆ ನಾವು ಅಕೌಂಟಬಿಲಿಟಿನ ಕೇಳ್ಬೋದು. ಏನಾದರೂ ತಪ್ಪು ಮಾಡಿದರೆ ಯಾಕೆ ತಪ್ಪು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಬಟ್ ಈ ಥರ ಜಡ್ಜಸ್ಗಳಿಗೆ ಅಕೌಂಟಬಿಲಿಟಿನ ಕೇಳಿಕೊಂಡು ಇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಸೊ ಜಡ್ಜಸ್ಗಳು ಏನೋ ರಿಟೈರ್ ಆಗ್ತಾರೆ. ಬಟ್ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ 5 ವರ್ಷದಲ್ಲೇ ಅವ್ರದ್ದು ಡಿಸಿಷನ್ ಆಗಿಬಿಟ್ಟಿರುತ್ತೆ. ಏನಾದ್ರು ಕೊಟ್ಟಿರೋವಂಥದ್ದು, ಅವರು ಮಾಡಿರೋವಂಥದ್ದು ಲಾ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಏನಾದ್ರು ಜನರಿಗೆ ಇಷ್ಟ ಆಗಿರಲಿಲ್ಲ ಅಂತಂದರೆ ಅದನ್ನು ತೆಗೆದುಬಿಡ್ಬೋದು.
ಸೊ ಅದಕ್ಕೋಸ್ಕರ ಈ 500 ಜನ ಈಗ ಎಕ್ಸಾಂಪಲ್ ಏನು ತೊಗೊಂಡಿದ್ದೀವಲ್ಲ, 500 ಜನರಲ್ಲಿ ಬೇರೆ ಬೇರೆ ಥರ ರೆಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ. ಸೊ ಬೇರೆ ಬೇರೆ ಕಾಸ್ಟಿಂದ ರೆಪ್ರೆಸೆಂಟೇಷನ್ ಇರುತ್ತೆ, ಬೇರೆ ಬೇರೆ ಏರಿಯಾಸ್ಗಳಿಂದ ರೆಪ್ರೆಸೆಂಟೇಷನ್ ಇರುತ್ತೆ, ಬೇರೆ ಬೇರೆ ಮೈಂಡ್ ಸೆಟ್ ಇರೋದ್ರಿಂದ ರೆಪ್ರೆಸೆಂಟೇಷನ್ ಇರುತ್ತೆ. ಸೊ ಎಲ್ಲರನ್ನೂ ಕೂಡ ಎಲೆಕ್ಷನ್ ತೊಗೊಂಡಿರೋದ್ರಿಂದ, ಎಲೆಕ್ಷನ್ ಮಾಡಿ ಕಳಿಸಿರೋದ್ರಿಂದ ಅವರೆಲ್ಲರೂ ಡಿಸಿಷನ್ ತೊಗೊಂಡ್ರೆ ಓವರ್ ಆಲ್ ಇಂಡಿಯಾಗೆ ಒಂಥರ ಸ್ಯಾಟಿಸ್ಫೈ ಆಗುವಂಥ ಡಿಸಿಷನ್ ಕೂಡ ತೊಗೊಂಡಂಗೆ ಆಗ್ತಾ ಇರುತ್ತೆ. ಸೊ ಇದೊಂದು ಡಿಬೇಟ್ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಜಡ್ಜಸ್ಗಳ ಅಪಾಯಿಂಟ್ಮೆಂಟಲ್ಲೂ ಕೂಡ ನಮಗೆ ಎಕ್ಸಿಕ್ಯೂಟಿವ್ಸ್ ಇರಬೇಕು, ಇಲ್ಲಿ ಎಲೆಕ್ಷನ್ ಆದವರು ಕೂಡ ಇರಬೇಕು ಅಂತ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ತಂದಿದ್ರು. ಬಟ್ ಅದನ್ನು ಒಪ್ಕೊಂಡಿರಲಿಲ್ಲ. ಇವಾಗ ಸದ್ಯಕ್ಕೂ ಕೂಡ ನಮಗೆ ಕೊಲಿಜಿಯಂ ಸಿಸ್ಟಮೇ ಎಲ್ಲ ಅಪಾಯಿಂಟ್ಮೆಂಟ್ಗಳನ್ನ, ಟ್ರಾನ್ಸ್ಫರ್ಗಳನ್ನ, ಲಾಯರ್ಸ್ಗಳ ಅಪಾಯಿಂಟ್ಮೆಂಟು, ಅವ್ರನ್ನ ಏನಾದ್ರು ಪ್ರಮೋಷನ್ ಕೊಡಬೇಕು, ಹೈಕೋರ್ಟ್ಗಾಗಿರ್ಬೋದು, ಸುಪ್ರೀಂ ಕೋರ್ಟ್ಗಾಗಿರ್ಬೋದು, ಎರಡಕ್ಕೂ ಕೂಡ ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಕೊಲಿಜಿಯಂ ಸಿಸ್ಟಮು ಡಿಸೈಡ್ ಮಾಡುತ್ತೆ. ಹಾಗಂತಂದರೆ ಈ ಕೊಲಿಜಿಯಂ ಸಿಸ್ಟಮಲ್ಲಿ ಯಾರ್ಯಾರು ಇರ್ತಾರೆ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಎಲ್ಲರ್ಕಿಂತ ಸೀನಿಯರ್ ಇರುವಂಥವ್ರು ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಎಲ್ಲರ್ಕಿಂತ ಸೀನಿಯರ್ ಇರುವಂಥವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತೂ ಇದ್ದೇ ಇರ್ತಾರೆ. ಇವರ ಜೊತೆಗೆ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಸೊ ಇಡೀ ಕೊಲಿಜಿಯಮಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದರೆ 5 ಜನ ಇರ್ತಾರೆ ಅಪಾಯಿಂಟ್ಮೆಂಟಿಗೆ ಅಥವಾ ಪ್ರಮೋಷನಿಗೆ ಅಥವಾ ಟ್ರಾನ್ಸ್ಫರ್ಸ್ಗಳಿಗೆ. ಸೊ 5 ಜನ ಇರ್ತಾರೆ. ಒಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೂ ಕೂಡ ಜಡ್ಜೇ ಅಲ್ಲ. ಸೊ ಅದಕ್ಕೋಸ್ಕರ ಜಡ್ಜಸ್ನ ಅಪಾಯಿಂಟ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಆಗ್ತಾ ಇರುತ್ತೆ. ಸೊ ಯಾವ ಥರ ಕೆಲಸ ಆಗುತ್ತೆ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಇವಾಗ ಹೈಕೋರ್ಟಿನ ಒಬ್ಬರು ಲಾಯರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ, ಬೇರೆ ಇಂಕಲ್ಲಿ ಬರ್ದಿರ್ತೀನಿ. ಸೊ ಹೈಕೋರ್ಟಿನ ಒಬ್ಬರು ಜಡ್ಜ್ ಇದ್ದಾರೆ. ಈ ಜಡ್ಜ್ನ ಇವಾಗ ಸುಪ್ರೀಂ ಕೋರ್ಟಿನ ಜಡ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಈ ಜಡ್ಜಿನ ಇವಾಗ ನಾವು ಪ್ರಮೋಷನ್ ಮಾಡಬೇಕು, ಎಲಿವೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಆ ಟೈಮಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜೊತೆಗೆ ಇಲ್ಲಿ 4 ಜಡ್ಜಸ್ ಏನಿರ್ತಾರಲ್ಲ, ಸೀನಿಯರ್ ಜಡ್ಜಸ್ಸು, ಅವರೆಲ್ಲರೂ ಡಿಸೈಡ್ ಮಾಡಿಬಿಟ್ಟು ಇದನ್ನು ಲಿಸ್ಟಲ್ಲಿ ಅವ್ರು ಹೇಳ್ತಾರೆ. ಸೊ ABC ಇವ್ರನ್ನ ನಾವು ಪ್ರಮೋಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ನೀವು ಇದನ್ನು ಇವ್ರಿಗೆ ಪ್ರಮೋಷನ್ನ ಹೊರಡಿಸಿ ಮುಂದೆ ಅಂತ ಹೇಳ್ಬಿಟ್ಟು ಇವರು ಪ್ರೆಸಿಡೆಂಟಿಗೆ ಕಳಿಸ್ತಾರೆ. ಇಲ್ಲಿ ಪ್ರೆಸಿಡೆಂಟ್ ಬಗ್ಗೆ ಇನ್ನೊಂದೇನು ತಿಳ್ಕೊಬೇಕು ಅಂತಂದರೆ, ಯಾವಾಗಲೂ ಕೂಡ ಪ್ರೆಸಿಡೆಂಟ್ ಏನಾದರೂ ಡಿಸೈಡ್ ಮಾಡಿದ್ರೆ ಅದು ಪ್ರೆಸಿಡೆಂಟ್ ಡಿಸೈಡ್ ಮಾಡಿದ್ದಾರೆ ಅಂತ ಆಗಲ್ಲ, ಅದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಆ್ಯಕ್ಚುಲಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸೇ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಅದಕ್ಕೆ ಪ್ರೆಸಿಡೆಂಟ್ನ ನಾವು ನಾಮಿನಲ್ ಹೆಡ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಅದಕ್ಕೆ ಪ್ರೆಸಿಡೆಂಟಿಗೆ ಕಳಿಸ್ತಾರೆ. ಆ ಟೈಮಲ್ಲಿ ಪ್ರೆಸಿಡೆಂಟು ಆ ಲಿಸ್ಟನ್ನ ಯೂಶ್ವಲಾಗಿ ಒಪ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಸರಿ ಇವ್ರನ್ನ ನಾವು ಪ್ರಮೋಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಜಡ್ಜ್ನ ABC ನೆಕ್ಸ್ಟು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಮಾಡ್ತಾರೆ. ಇವಾಗ ಪ್ರೆಸಿಡೆಂಟ್ ಹತ್ರ ಏನು ಪವರ್ ಇರುತ್ತೆ ಅಂತಂದರೆ, ಅಕಸ್ಮಾತಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅವ್ರ ಮಿನಿಸ್ಟರ್ಸಿಗೆ ಇಷ್ಟ ಆಗಿರಲಿಲ್ಲ ಈ ಜಡ್ಜು ಏನೋ ಬೇರೆ ಏನೋ ಮಾಡ್ಕೊಂಡ್ಬಿಟ್ಟಿದ್ರು ಅಥವಾ ಗೌರ್ಮೆಂಟಿಗೆ ಅಗೇನ್ಸ್ಟಾಗಿ ಏನಾದ್ರು ಒಂದು ವರ್ಡಿಗೆ ಕೊಟ್ಟಿದ್ರು ಅಂತ ಅಂದ್ಕೊಳೋಣ. ಸೊ ಅದು ಪ್ರೆಸಿಡೆಂಟಿಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಪ್ರೆಸಿಡೆಂಟ್ ಏನು ಮಾಡ್ಬೋದು ಅಂತಂದರೆ, ವಾಪಸ್ಸು ಕೊಲಿಜಿಯಮಿಗೆ ಕಳಿಸ್ಬೋದು. ನೋಡಿ, ಇವ್ರ ಅಪಾಯಿಂಟ್ಮೆಂಟ್ ಬಗ್ಗೆ ನೀವು ಇನ್ನೊಂದು ಸರಿ ರೀಕನ್ಸಿಡರ್ ಮಾಡಿ ಅಂತ ಹೇಳ್ಬಿಟ್ಟು ಇವರು ಕೊಲಿಜಿಯಮಿಗೆ ಕಳಿಸ್ಬೋದು. ನೋಡಿ, ಫಸ್ಟು ಕೊಲಿಜಿಯಮ್ ಕಳಿಸ್ಬಿಟ್ಟಿದೆ, ABC ನೀವು ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಪ್ರೆಸಿಡೆಂಟ್ ಏನು ಹೇಳಿದ್ದಾರೆ, ಇನ್ನೊಂದು ಸರಿ ನೀವು ಇದನ್ನು ರೀಕನ್ಸಿಡರ್ ಮಾಡ್ಕೊಂಡಿರಿ ಅಂತ. ಸೊ ರೀಕನ್ಸಿಡರ್ ಮಾಡಿರೋ ಟೈಮಲ್ಲಿ ಇಲ್ಲಿ ಕೊಲಿಜಿಯಮಿಗೆ 2 ಆಪ್ಷನ್ ಇರುತ್ತೆ. ಒಂದು, ABC ಅವರ ಪ್ರಮೋಷನ್ನ ತಡೆಯುವಂಥದ್ದು. ನೆಕ್ಸ್ಟು ABC ಆಗಬೇಕು ನಮಗೆ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೆಸಿಡೆಂಟಿಗೆ ಕಳಿಸ್ಬೋದು. ಆದರೆ ಇದು ಸೆಕೆಂಡ್ ಟೈಮ್ ಏನಾದರೂ ಕಳಿಸತ್ತಲ್ಲ ಕೊಲಿಜಿಯಂ ಸಿಸ್ಟಮು, ಆ ಟೈಮಲ್ಲಿ ಪ್ರೆಸಿಡೆಂಟು ಏನೇ ಆದ್ರೂ ಕೂಡ ಅವ್ರನ್ನ ಅಪಾಯಿಂಟ್ ಮಾಡಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಜಡ್ಜಸ್ಸೇ ಅಪಾಯಿಂಟ್ ಮಾಡಬೇಕು. ಈಗ ಪ್ರೆಸಿಡೆಂಟ್ನ ನಾವು ಇಲ್ಲಿ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ತೊಗೊಂಡ್ರು ಕೂಡ ಇವ್ರು ನೋಡಿ ಜಸ್ಟ್ ರೆಕಮೆಂಡ್ ಮಾಡ್ಬೋದು ಇವ್ರನ್ನ ಚೇಂಜ್ ಮಾಡಬೇಕು ಅಂತ. ಹೋದ ವರ್ಷ ಇದೇ ಥರದ್ದೊಂದಾಯಿತು. ಉತ್ತರಾಖಂಡ್ ಬೇಸ್ಡ್ ಜಡ್ಜ್ ಇದ್ರು ಒಬ್ಬರು. ಸೊ ಉತ್ತರಾಖಂಡ್ ಬೇಸ್ಡ್ ಜಡ್ಜ್ ಇದ್ದರು. ಟೋಟಲಾಗಿ 3 ಜನ ಜಡ್ಜಸ್ನ ಏನು ಮಾಡಿದರು ಅಂತಂದರೆ ಪ್ರಮೋಷನ್ ಮಾಡಿದರು, 1, 2, 3 ಅಂತ ತೊಗೊಳೋಣ. ಸೊ ಇಲ್ಲೇನಾಗಿತ್ತು ಅಂತಂದರೆ, ಈ ಉತ್ತರಾಖಂಡ್ ಬೇಸ್ಡ್ ಜಡ್ಜ್ ಏನಾಗಿತ್ತು ಅಂತಂದರೆ, ಇವ್ರು ಬಂದ್ಬಿಟ್ಟು ಗೌರ್ಮೆಂಟಿಗೆ ಅಗೇನ್ಸ್ಟಾಗಿ ಡಿಸಿಷನ್ನ ಕೊಟ್ಟಿದ್ರು ಸ್ವಲ್ಪ ಮುಂಚೆ. ಸೊ ಗೌರ್ಮೆಂಟಿಗೆ ಅಗೇನ್ಸ್ಟಾಗಿ ಇವರು ಡಿಸಿಷನ್ ಕೊಟ್ಟಿರೋದ್ರಿಂದ ಏನಾಯಿತು ಅಂತಂದರೆ, ಕೊಲಿಜಿಯಂ ಸಿಸ್ಟಮು 3 ಜನ ಹೆಸರನ್ನ ರೆಕಮೆಂಡ್ ಮಾಡಿದಾಗ ಪ್ರೆಸಿಡೆಂಟ್ ಏನು ಮಾಡಿದ್ರು, 1 ಮತ್ತು 2 ಇವ್ರನ್ನ ಪ್ರಮೋಷನ್ ಮಾಡೋವಂಥದ್ದು ಒಪ್ಕೊಂಡ್ಬಿಡ್ತು. ಬಟ್ ಇವರು 3rd ಅವರ ಪ್ರಮೋಷನ್ ಮಾಡೋವಂಥದ್ದು ಒಪ್ಕೊಂಡಿರಲಿಲ್ಲ. ಪ್ರೆಸಿಡೆಂಟು ವಾಪಸ್ ಕಳಿಸಿದ್ರು. ಅದು ಬಂದಮೇಲೆ ಕೊಲಿಜಿಯಂ ಹೇಳ್ತು, ಇಲ್ಲ ನಮಗೆ ಇವ್ರು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರು. ಇದರಿಂದ ಏನಾಯಿತು ಅಂತಂದರೆ, ಫಸ್ಟ್ ಆಫ್ ಆಲ್ ಕೊಲಿಜಿಯಂ ಸಿಸ್ಟಮ್ ಹೇಳಿರೋ ಹಂಗೆ ಕೆಲಸ ಆಯಿತು. ಬಟ್ ಪ್ರಾಬ್ಲಮ್ ಏನಾಯಿತು ಈ 3ನೇ ಜಡ್ಜಿಗೆ ಅಂತಂದರೆ, ಪ್ರಾಬ್ಲಮ್ ನೋಡಿ, ಇವರು ನೆಕ್ಸ್ಟ್ ಟೈಮ್ ಏನಾದರೂ ಚೀಫ್ ಜಸ್ಟಿಸ್ ಆಗಬೇಕು ಅಂತಂದರೆ ಅವರು 1 ಮತ್ತು 2 ಇಂದ ಹಿಂದ್ಗಡೆ ಉಳ್ಕೊಂಡಿರ್ತಾರೆ. ಜೊತೆಗೆ ಪ್ರಮೋಷನ್ ರೆಕಮೆಂಡ್ ಮಾಡಿದ್ರೂ ಕೂಡ ಲೇಟಾಗಿ ಇವ್ರನ್ನ ಜಡ್ಜ್ ಮಾಡಿರೋದ್ರಿಂದ ಸೀನಿಯಾರಿಟಿ ಬೇಸಿಸಲ್ಲಿ ಇವರು ಹಿಂದೆ ಬಂದಿರ್ತಾರೆ.
ಸೊ ಈ ಥರ ಒಂದು ಸಿಸ್ಟಮ್ ಆಗಿತ್ತು. ಸೊ ಇದು ಸುಮ್ಮನೆ ನೀವು ಗವರ್ನೆನ್ಸ್ ರಿಲೇಟೆಡ್ ಏನಾದರೂ ಕ್ವೆಶನ್ ಕೇಳಿದರೆ, ಜುಡಿಷಿಯರಿ ರಿಲೇಟೆಡ್ SAL ಏನಾದರೂ ಕೇಳಿದ್ರೆ ಆ ಟೈಮಲ್ಲಿ ನೀವು ಈ ಥರ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಬಟ್ ಕೊಲಿಜಿಯಂ ಸಿಸ್ಟಮ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಬಗ್ಗೆ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಎಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ಕೆಲವೊಂದು ಸರಿ ಡಿಫ್ರೆನ್ಸಸ್ ಇರುತ್ತಲ್ಲ, ಅದು ನೋಡ್ಕೊಂಡಿರಿ. ಅಂತಂದರೆ ಈ ಕ್ವೆಶನ್ಗೆಲ್ಲ ಬೇರೆ ಕ್ವೆಶನ್ಸ್ಗೂ ಕೂಡ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಗವರ್ನರ್ ಆಗಿರ್ತಾರೆ. ಸೊ ಇದು ಯಾಕೆ ನಾವು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಬೇಸಿಕ್ ಕ್ವೆಶನು, ಅದ್ರ ಜೊತೆಗೆ ರೀಸೆಂಟಾಗಿ ಆಗಿರುವಂಥದ್ದು ಆಂಧ್ರ ಪ್ರದೇಶಲ್ಲಿ ಒಂದು ಇನ್ಸಿಡೆಂಟು. ಏನಾಗಿತ್ತು, ಆಂಧ್ರ ಪ್ರದೇಶಲ್ಲಿ ಹೆಂಗೂ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇದ್ದರು. ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಯೂಶ್ವಲಾಗಿ ಸ್ಟೇಟಲ್ಲಿ ಲೋಕಲ್ ಎಲೆಕ್ಷನ್ಸ್ ಇರುತ್ತಲ್ಲ ಅದನ್ನು ಕಂಡಕ್ಟ್ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲು ಪಂಚಾಯತ್ ರಿಲೇಟೆಡ್ ಎಲೆಕ್ಷನ್ಸು, ಅದಾದಮೇಲೆ ಮುನ್ಸಿಪಾಲ್ಟೀಸ್ ರಿಲೇಟೆಡ್ ಎಲೆಕ್ಷನ್ಸ್ ಏನಿರುತ್ತಲ್ಲ ಅವನ್ನೆಲ್ಲ ಅವರು ಕಂಡಕ್ಟ್ ಮಾಡ್ಕೊತಾ ಇರ್ತಾರೆ. ಸೊ ಇವರು ಈ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ಕೋಬೇಕಿತ್ತು, ಒಂದು ಲೋಕಲ್ ಬಾಡಿಯಲ್ಲಿ ಒಂದು ಎಲೆಕ್ಷನ್ನ ಕಂಡಕ್ಟ್ ಮಾಡ್ಕೋಬೇಕಾಗಿತ್ತು. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ನಮಗೆ ಲಾಕ್ಡೌನ್ ಬಂತು ಅಂತಂದರೆ ನಮಗೆ ಇಲ್ಲಿ ಕೋವಿಡ್-19 ಸಿಚುವೇಶನ್ ಬಂದುಬಿಟ್ಟಿತ್ತು. ಸೊ ಕೋವಿಡ್-19 ಸಿಚುವೇಶನ್ ಬಂದಿದೆ ಅಂತ ಹೇಳಿ ಇವರು ಲೋಕಲ್ ಎಲೆಕ್ಷನ್ಸ್ನ ಮಾಡೋರಿದ್ರಲ್ಲ, ಇದನ್ನು ಇವ್ರು ಏನು ಮಾಡಿದ್ರು, ಪೋಸ್ಟ್ಪೋನ್ ಮಾಡಿದ್ರು. ಈ ಪೋಸ್ಟ್ಪೋನ್ ಮಾಡಿರೋವಂಥದ್ದು ಗೌರ್ಮೆಂಟಿಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಇವಾಗ ಗೌರ್ಮೆಂಟು ಸ್ಟೇಟ್ ಎಲೆಕ್ಷನ್ ಕಮಿಷನರ್ಗಂತೂ ತೆಗಿಯೋಕ್ಕಾಗಲ್ಲ. ಸೊ ಎಲ್ಲರೂ IAS ಇರ್ತಾರೆ, ಅವ್ರನ್ನ ತೆಗಿಬೇಕು ಅಂತಂದರೆ ಅಲ್ಲಿ UPSC ಅಥವಾ ನಮ್ಮ ಪ್ರೆಸಿಡೆಂಟ್ ಥ್ರೂನೇ ತೆಗಿಬೇಕಾಗತ್ತೆ. ಅದಕ್ಕೆ ಇವ್ರು ಏನು ಮಾಡಿಬಿಟ್ರು ಅಂತಂದರೆ, ಸ್ಟೇಟ್ ಗೌರ್ಮೆಂಟು ಒಂದು ಆರ್ಡಿನೆನ್ಸ್ನ ಪಾಸ್ ಮಾಡಿಬಿಡ್ತು. ಈ ಆರ್ಡಿನೆನ್ಸ್ ಪ್ರಕಾರ ಯಾವ ಥರ ಮಾಡಿದರು ಈ ಆರ್ಡಿನೆನ್ಸ್ನ ಅಂತಂದರೆ, ನೋಡಿ ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನರು ಇವರ ಟೆನ್ಯೂರ್ ಅಂತಂದರೆ ಇವ್ರು ಇರೋವಂಥದ್ದು ಟೈಮು ಕೂಡ ಮುಗಿದೋಗ್ಬಿಡಬೇಕು. ಅದರ ಜೊತೆಗೆ ಅವ್ರಿಗೆ ಬೇಕಾಗಿರೋವಂಥವ್ರೆ ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನರು ಕೂಡ ಆಗಬೇಕು. ಆ ಥರದೊಂದು ಆರ್ಡಿನೆನ್ಸ್ನ ಪಾಸ್ ಮಾಡ್ಕೊಂಬಿಟ್ಟಿದ್ರು. ಅದನ್ನು ಮುಂಚೆ ನಾವು ನೋಡ್ಕೊಂಡಿದ್ದೀವಿ. ಸೊ ವೆಬ್ಸೈಟಲ್ಲೂ ಕೂಡ ನಾನು ಅದ್ರ ಬಗ್ಗೆ ಅಪ್ಲೋಡು ಮಾಡಿದ್ದೆ. ಸೊ ಆರ್ಡಿನೆನ್ಸ್ನ ಪಾಸ್ ಮಾಡಿಬಿಟ್ಟಿದ್ರು. ಎಷ್ಟು ಕ್ರಿಟಿಕಲ್ ಆಗಿತ್ತು ಆರ್ಡಿನೆನ್ಸ್ ಇದು ಅಂತಂದರೆ, ಇದರಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರಿಗೆ ಬೇಕಾದರೆ ಎಲೆಕ್ಟ್ ಆಗಿರೋವಂಥದ್ದು ಇದು ಪಂಚಾಯತಲ್ಲಿ ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ಅವ್ರನ್ನೂ ಕೂಡ ಡಿಸ್ಕ್ವಾಲಿಫೈ ಮಾಡುವಂಥದ್ದು ಪರ್ಮಿಷನ್ನ ಇದರಲ್ಲಿ ಕೊಟ್ಟಿರ್ತಿದ್ರು. ಸೊ ಅದಕ್ಕೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅಂತಂದರೆ, ಇದನ್ನು ಈ ಥರ ಮಾಡಿರೋವಂಥದ್ದು ರೂಲ್ಸು ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಹೇಳಿತ್ತು. ಆ ಟೈಮಲ್ಲಿ ನಮಗೆ ನ್ಯೂಸಲ್ಲಿತ್ತು ಗವರ್ನರು, ಯಾಕಂತಂದರೆ ಗವರ್ನರೇ ಸ್ಟೇಟ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡೋರಲ್ಲ. ಆರ್ಟಿಕಲ್ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಆರ್ಟಿಕಲ್ ನಂಬರ್ ನಮಗೆ 243 ಕ್ಲಾಸ್ 3 ಬರುತ್ತೆ. 243 ಕ್ಲಾಸ್ 3 ಗವರ್ನರ್ ಏನು ಹೇಳ್ತಾರೆ ಅಂತಂದರೆ, ಇವ್ರನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ರಿಕ್ವೆಸ್ಟ್ ಮಾಡುತ್ತಲ್ಲ, ಆ ಟೈಮಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ರಿಕ್ವೆಸ್ಟ್ ಮಾಡಿದಾಗ ಸ್ಟೇಟ್ ಎಲೆಕ್ಷನ್ ಕಮಿಷನರ್ನ ಇವರು ಅಪಾಯಿಂಟು ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೋಡ್ಕೊಂಡಿರಿ, ಗವರ್ನರು ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್ ನಮಗೆ TRAI ಬಗ್ಗೆ ಇದೆ. TRAI ಅಂತಂದರೆ ಏನು, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ TRAI ಬಗ್ಗೆ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟು ಅಥವಾ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟು ಅಥವಾ ತಪ್ಪು ಅಂತ ನೀವು ನೋಡ್ಕೋಬೇಕು. ಸೊ TRAI ಬಂದ್ಬಿಟ್ಟು ಒಂದು ಸ್ಟ್ಯಾಚ್ಯೂಟರಿ ಬಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು D2H ಸರ್ವಿಸಸ್, ನಮಗೆ TV ಸರ್ವಿಸಸ್ ಏನು ಪ್ರೊವೈಡ್ ಮಾಡ್ತಾರಲ್ಲ, ಇದನ್ನು ಕೂಡ ಮಾನಿಟರ್ ಮಾಡೋದು TRAI ಅಂತಲೇ ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಬೋತ್ ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟು ಕೂಡ ಕರೆಕ್ಟು. ಸೊ ಸ್ಟ್ಯಾಚ್ಯೂಟರಿ ಬಾಡಿ ಅಂತಂದರೆ ಏನು, ಯಾವುದಾದ್ರು ಒಂದು ಆ್ಯಕ್ಟ್ ರೀತಿಯಲ್ಲಿ ಯಾವುದಾದ್ರೂ ಒಂದು ಬಾಡಿ ಬಂದಿದ್ದರೆ ಅದನ್ನು ನಾವು ಸ್ಟ್ಯಾಚ್ಯೂಟರಿ ಬಾಡಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದೇ ಥರ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಇದು ಬಂದ್ಬಿಟ್ಟು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ 1997. ಈ ಆ್ಯಕ್ಟ್ ಪ್ರಕಾರ ಮಾಡಿರುವಂಥದ್ದೊಂದು ಅಥಾರಿಟಿ ಅಂತಂದರೆ ಅದು TRAI ಅಂತಂದರೆ, ಈ ಥರ ಒಂದು ಆ್ಯಕ್ಟನ್ನು ಪಾಸ್ ಮಾಡಿಬಿಟ್ಟಿರ್ತಾರೆ. ಈ ಆ್ಯಕ್ಟ್ ಒಳಗಡೆ ಮೆನ್ಷನ್ ಮಾಡಿರುತ್ತೆ, ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ಬಾಡಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇವ್ರು ಏನು ಮಾಡ್ತಾರೆ, ಹೆಸರೇ ಹೇಳ್ತಾ ಇರೋ ಹಾಗೆ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ ಏನಿದೆಯಲ್ಲ ಇಂಡಿಯಾದಲ್ಲಿ, ಆ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ಇವರು ನೋಡ್ಕೊತಾ ಇರ್ತಾರೆ. ಸೊ ಇದನ್ನು 2000ಅಲ್ಲಿ ಈ ಆ್ಯಕ್ಟ್ ಏನಿದೆಯಲ್ಲ 2000ಅಲ್ಲಿ ಈ ಆ್ಯಕ್ಟಿಗೆ ಒಂದು ಅಮೆಂಡ್ಮೆಂಟನ್ನು ತೊಗೊಂಬಂದಿದ್ರು. ಇದ್ರ ಪ್ರಕಾರ ಏನು ಮಾಡಿದರು, ಈ ಅಮೆಂಡ್ಮೆಂಟ್ ಪ್ರಕಾರ ಅಂತಂದರೆ TDSAT ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. TDSAT ಅಂತಂದರೆ ಟೆಲಿಕಾಂ ಡಿಸ್ಪ್ಯೂಟ್ಸ್ ಸೆಟಲ್ಮೆಂಟ್ ಆ್ಯಂಡ್ ಅಪ್ಯಾಲೆಟ್ ಟ್ರಿಬ್ಯುನಲ್ ಅಂತಂದರೆ, ಟೆಲಿಕಾಂ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದಿದ್ದರೆ, ಡಿಸ್ಪ್ಯೂಟ್ಸ್ಗಳು ಬಂದಿದ್ದರೆ ಅವನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕೋರ್ಟ್ ಥರ ಒಂದು ಬಿಹೇವ್ ಮಾಡಬೇಕಲ್ಲ, ಒಂದು ಟ್ರಿಬ್ಯುನಲ್ ಇರಬೇಕು. ಅದಕ್ಕೋಸ್ಕರ 2000ಅಲ್ಲಿ ಅಮೆಂಡ್ಮೆಂಟ್ನ ತೊಗೊಂಬಂದ್ಬಿಟ್ಟು ಟೆಲಿಕಾಂ ಡಿಸ್ಪ್ಯೂಟ್ಸ್ ಸೆಟಲ್ಮೆಂಟ್ ಆ್ಯಂಡ್ ಅಪ್ಯಾಲೆಟ್ ಟ್ರಿಬ್ಯುನಲ್ ಅಂತ ಹೇಳ್ಬಿಟ್ಟು ಒಂದು ಟ್ರಿಬ್ಯುನಲ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಇದೊಂಥರ ಅಡ್ಜುಡಿಕೇಟರಿ ಮತ್ತು ಡಿಸ್ಪ್ಯೂಟ್ ಫಂಕ್ಷನಿಂಗ್ ಬಾಡಿ ಥರ ಕೆಲಸ ಮಾಡ್ತಾ ಇರುತ್ತೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದೇನು ಮಾಡುತ್ತೆ, ಇದರ ಕೆಲಸಗಳು ಏನಿರುತ್ತೆ ಅಂತಂದರೆ,
ಫಸ್ಟ್ ಒಂದು ಬಂದ್ಬಿಟ್ಟು ಆರ್ಡರ್ಸ್ಗಳನ್ನ ಅಥವಾ ಡೈರೆಕ್ಷನ್ಸ್ಗಳನ್ನ ಇಶ್ಯೂ ಮಾಡುತ್ತೆ. ಯಾವುದ್ರ ರಿಲೇಟೆಡು? ಪ್ರೈಸಸ್ಗಳು. ಸೊ ಟ್ಯಾರಿಫ್ಗಳು ಯಾವ ಥರ ಇರಬೇಕು, ಸೊ ಪ್ರೈಸಸ್ಗಳು ಅವಕ್ಕೆ ಥ್ರೆಶೋಲ್ಡ್ ಯಾವ ಥರ ಇರಬೇಕು, ಅದಾದಮೇಲೆ ಇಂಟರ್ ಕನೆಕ್ಷನ್ಸ್ಗಳು ಯಾವ ಥರ, ಅದಾದಮೇಲೆ ಕ್ವಾಲಿಟಿ ಆಫ್ ಸರ್ವಿಸ್ ಬಗ್ಗೆ, ಅದಾದಮೇಲೆ D2H ಅಂತಂದರೆ ಡೈರೆಕ್ಟ್ ಟು ಹೋಮ್ ಸರ್ವೀಸಸ್ಸು, ಜೊತೆಗೆ ಮೊಬೈಲ್ ನಂಬರ್ ಪೋರ್ಟೆಬಿಲಿಟಿ, ಇವೆಲ್ಲದ್ರ ಬಗ್ಗೆಯೂ ಕೂಡ ಡೈರೆಕ್ಷನ್ಸು ಯಾರು ಕೊಡ್ತಾರೆ? ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕೊಡ್ತಾರೆ. ತುಂಬ ಇಂಪಾರ್ಟೆಂಟ್ ಇದು. ಮುಂಚೆ ಎಷ್ಟೊಂದು ಸರಿ ನಮಗೆ UPSCಲೂ ಕೂಡ ಕೇಳಿದ್ದಾರೆ, ಇದ್ರ ಬಗ್ಗೆ ನೆನ್ಪಿಟ್ಕೊಂಡಿರಿ. ಸೊ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಯಾರು ಇರ್ತಾರೆ? ಇದರಲ್ಲಿ ಒಬ್ಬರು ಚೇರ್ಪರ್ಸನ್ ಇರ್ತಾರೆ. ಅದಾದಮೇಲೆ ನಾಟ್ ಮೋರ್ ದೆನ್ 2 ಫುಲ್ ಟೈಮ್ ಮೆಂಬರ್ಸ್, ಇಬ್ಬರು ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ, ಜೊತೆಗೆ ಇನ್ನು ಇಬ್ಬರು ಪಾರ್ಟ್ ಟೈಮ್ ಮೆಂಬರ್ಸ್ ಇರ್ತಾರೆ. ಸೊ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವೊಬ್ರು ಇರ್ತಾರೆ, ಅದಾದಮೇಲೆ ಕೆಲವೊಬ್ಬರು ಟೆಲಿಕಾಂ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ, ಆ ಥರದ್ದೆಲ್ಲರೂ ಕೂಡ ಇರ್ತಾರೆ. ಇದರಲ್ಲಿ ಕಾಂಪೋಸಿಷನು ಯೂಶುವಲಾಗಿ ಕಾಂಪೋಸಿಷನ್ ನಮ್ಗೆ ಕೇಳ್ತಾ ಇರಲ್ಲ, ಬಟ್ ಫಂಕ್ಷನ್ಸ್ ಕೇಳ್ತಾ ಇರ್ತಾರೆ. ಟೆಲಿಕಾಂ ರೆಗ್ಯುಲೇಟರಿ ಅಂತ ಹೇಳಿದ ತಕ್ಷಣ ನಾವು ಬರೀ ಫೋನ್ಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ, ಬಟ್ ಇದರಲ್ಲಿ D2H ಸರ್ವೀಸಸ್ಸು ಇವೆಲ್ಲದೂ ಕೂಡ ಇದರಲ್ಲಿ ಇಂಡೈರೆಕ್ಟ್ಲಿ ಬರುತ್ತೆ. ನೆನ್ಪಿಟ್ಕೊಂಡಿರಿ ಇದನ್ನು. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್? ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ? 2G ನೆಟ್ವರ್ಕು ಅಥವಾ ಸೆಕೆಂಡ್ ಜನ್ರೇಷನ್ ನೆಟ್ವರ್ಕು ಫಿನ್ಲ್ಯಾಂಡಲ್ಲಿ ಸ್ಟಾರ್ಟ್ ಆಗಿತ್ತಂತೆ 1991ನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು 3G ನೆಟ್ವರ್ಕ್ ನಮಗೆ ವೀಡಿಯೋ ಕಾಲಿಂಗ್ನ ಸ್ಟಾರ್ಟು ಮಾಡಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ವೀಡಿಯೋ ಕಾಲಿಂಗು ಸರ್ವೀಸಸ್ ಸ್ಟಾರ್ಟ್ ಮಾಡಿರೋವಂಥದ್ದು. ಅದಾದಮೇಲೆ 4G ಇದು ಬಂದುಬಿಟ್ಟು 1000 ಟೈಮ್ಸ್ ಫಾಸ್ಟ್ ಇರುತ್ತಂತೆ 3Gಕಿನ. ಅದಾದಮೇಲೆ 5G ಸ್ಪೀಡ್ ಬಂದುಬಿಟ್ಟು GB/s ಲೆಕ್ಕದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತಂದರೆ ಆನ್ಸರ್ ಬಂದುಬಿಟ್ಟು ಸಿ ಆಗಿರುತ್ತೆ. 4G ಸ್ಪೀಡ್ ಬಂದುಬಿಟ್ಟು 3Gಕಿನ ಆಲ್ಮೋಸ್ಟ್ ಒಂದು 300-400 ಟೈಮ್ಸು ಜಾಸ್ತಿ ಇರ್ಬೋದು ಅಷ್ಟೇ. 1000 ಅಂತಂದರೆ ತುಂಬಾ ಜಾಸ್ತಿ ಎಕ್ಸ್ಟ್ರೀಮ್ ಆಗೋಗ್ಬಿಡುತ್ತೆ. ಸೊ ಈ ಕ್ವೆಶನ್ನು ಬಗ್ಗೆ ನೋಡ್ಕೊಂಡಿರೋದ್ರಿಂದ ನಾವು ಎಲ್ಲ ನೆಟ್ವರ್ಕ್ಸ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳ್ಕೊಂಬಿಟ್ರೆ, ಫಸ್ಟು ಬಂದುಬಿಟ್ಟು 2G ನೆಟ್ವರ್ಕ್ಸು. ಸೊ 2G ನೆಟ್ವರ್ಕ್ಸು ಇದು ಸ್ಟಾರ್ಟ್ ಆಗಿರುವಂಥದ್ದು ನಮಗೆ 1991ನಲ್ಲಿ ಫಿನ್ಲ್ಯಾಂಡಲ್ಲಿ. ಸೊ ನೋಕಿಯಾನು ಕೂಡ ಫಿನ್ಲ್ಯಾಂಡಿಂದನೇ ಸ್ಟಾರ್ಟ್ ಆಗಿರುವಂಥದ್ದು ಕಂಪನಿ. ಇದರಿಂದ ಏನಾಯಿತು ಅಂತಂದರೆ ಸೆಲ್ ಫೋನ್ಸಿಂದ ಇದು ಡಿಜಿಟಲ್ ವರ್ಲ್ಡ್ಗೆ ಮೂವ್ ಆಗೋ ಥರ ಒಂದು ಆಯ್ತಿದು. ಅಂತಂದರೆ ಒಂದು ಟೆಕ್ಸ್ಟ್ ಎನ್ಕ್ರಿಪ್ಷನ್ ಕಳಿಸ್ಬೋದಾಗಿತ್ತು, SMS ರೀತಿಯಲ್ಲಿ ಪಿಕ್ಚರ್ ಮೆಸೇಜ್ ಕಳಿಸ್ಬೋದು, MMS ಕೂಡ ಕಳಿಸ್ಬೋದು. ಇದನ್ನು ನೆನ್ಪಿಟ್ಕೊಂಡಿರಬೇಕು. ಪಿಕ್ಚರ್ಸು, MMS ಇವನ್ನು ನಾವು ಕಳಿಸ್ಬೋದು. ಮಲ್ಟಿಮೀಡಿಯಾ ಸರ್ವಿಸಸ್ ಇವನ್ನು ನಾವು ಕಳಿಸ್ಬೋದು. ಸ್ಪೀಡ್ ಇದರದ್ದು ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ 50 kb/s. 50 kb/s ಸ್ಪೀಡ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸರಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿರ್ತಾರೆ. ನೆಕ್ಸ್ಟು ನಾವು 3G ನೆಟ್ವರ್ಕ್ಸ್. 3G ನೆಟ್ವರ್ಕ್ಸ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ನಿಯರ್ಲಿ ನಮಗೆ 1998 ಈ ಟೈಮಲ್ಲಿ ಸ್ಟಾರ್ಟ್ ಆಗಿರೋವಂಥದ್ದು. ಈ ಟೈಮಲ್ಲಿ ಏನಾಯಿತು ಅಂತಂದರೆ 2Gಯಿಂದ ಎಲ್ಲರೂ ಕೆಲವೊಂದು ಕಡೆಗೆ 3G ಕಡೆಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನು ಅಂತಂದರೆ ಇದರಲ್ಲಿ ವಿಡಿಯೋ ಕಾಲಿಂಗು ಇದು ಸ್ಟಾರ್ಟ್ ಮಾಡ್ಕೊಂಡಿತ್ತು ಅಂತ. ಒಂದು ನಿಮಿಷ, ಸ್ಪೆಲ್ಲಿಂಗ್ ತಪ್ಪು ಬರೆದ್ಬಿಟ್ಟು. ಓಕೆ, ಸೊ ಇಲ್ಲಿ ವಿಡಿಯೋ ಕಾಲಿಂಗು ಸ್ಟಾರ್ಟ್ ಆಗೋಯಿತು ಇದರಲ್ಲಿ. ಸೊ ವಿಡಿಯೋ ಕಾಲಿಂಗ್ ಸ್ಟಾರ್ಟ್ ಆಗೋಯಿತು. ಮೊಬೈಲ್ ಇಂಟರ್ನೆಟ್ಟು ಇನ್ನೂ ಸ್ವಲ್ಪ ನಮಗೆ ಸ್ಪೀಡ್ ಆಗೋಯಿತು, ಯಾಕಂತಂದ್ರೆ ಮುಂಚೆ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಪೀಡ್ ಆಗೋಯಿತು. ಸೊ 3G ಆದಮೇಲೆ ಬಂದಿರೋವಂಥದ್ದು ನಮಗೆ ನಾವು ನೋಡ್ಕೋಬೇಕು. ಓಕೆ, ಸ್ಪೀಡ್ ಇದ್ರದ್ದು ನೋಡ್ಕೊಳ್ಳಿಲ್ಲ. ಸೊ ಇದ್ರದ್ದು ಸ್ಪೀಡ್ ಬಂದ್ಬಿಟ್ಟು 384 kb/s. ಸೊ ಮೊಬೈಲ್ ವೆಹಿಕಲ್ಸ್ ಮೊಬೈಲ್ ಡಿವೈಸಸ್ ಮೇಲೆ ಇಷ್ಟು ಇರೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಅಂತಂದರೆ 1 GB ಒಳಗಡೆನೇ ಇತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ನಿಯರ್ಲಿ ಕೆಲವೊಂದು ಸರಿ ಆಪ್ಷನ್ಸಲ್ಲಿ ತುಂಬ ಎಕ್ಸ್ಟ್ರೀಮ್ ಆಪ್ಷನ್ ಕೊಟ್ಬಿಟ್ಟಿದ್ರೆ ಅದನ್ನು ನೀವು ಚೂಸ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ನೆಕ್ಸ್ಟು 4G ನೆಟ್ವರ್ಕ್ಸು ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ಒಂಥರ ಟ್ರಾನ್ಸಿಷನ್ ಥರ ನಾವು ಯೂಸ್ ಮಾಡ್ಕೊಂಡಿದ್ವಿ. ಇದಕ್ಕೂ ಕೂಡ ಬೇರೆ ಬೇರೆ ಥರ ಡೀಟೇಲ್ಸ್ ಇದೆ. 4G ವೋಲ್ಟು, LTE ಆ ಥರ ಎಲ್ಲ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಆ್ಯಕ್ಚುಲಾಗಿ 4G ನಾವು ಇಂಡಿಯಾದಲ್ಲಿ ಯೂಸ್ ಮಾಡ್ಕೊತಾ ಇಲ್ಲ ಇವಾಗ. ಸೊ 4G ಅಂತಂದರೆ 3Gಗಿಂತ ಸ್ವಲ್ಪ ಎನ್ಹಾನ್ಸ್ ಇರುವಂಥ ನೆಟ್ವರ್ಕ್ ನಾವು ಇವಾಗ ಯೂಸ್ ಮಾಡ್ಕೊತಿರೋವಂಥದ್ದು. ಸೊ 2000ಸಲ್ಲಿ ಬಂದಿರುವಂಥದ್ದು ಇದು. ಸೊ ಇದರಲ್ಲಿ ಸ್ಪೀಡ್ ನಾವು ನೋಡ್ಕೋಬೇಕು ಅಂತಂದರೆ 10s to 100s MB/s. MB ಅಂತಂದರೆ MB/s, KB ಅಂತಂದರೆ KB/s ಅಂತ ಹೇಳ್ಬಿಟ್ಟು ಆಗಿರ್ತಿತ್ತು. ಸೊ ಇದಾದಮೇಲೆ ಇದು ತುಂಬಾ ಜಾಸ್ತಿ ಫೇಮಸ್ ಆಯಿತು. ಇವಾಗ ನೆಕ್ಸ್ಟ್ ನಮಗೆ 2024ಇಂದ ಎಲ್ಲರೂ ಕೂಡ 5Gಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಬರೋವಂಥದ್ದು ನಮಗೆ 5G ನೆಟ್ವರ್ಕು. ಸೊ 5G ನೆಟ್ವರ್ಕು ಇದು ಆ್ಯಕ್ಚುಲಿ ತುಂಬ ದೊಡ್ಡ ಟಾಪಿಕ್ಕು. ನಿಮಗೇನಾದರೂ ಇದ್ರ ಮೇಲೆ ಸಪ್ರೇಟ್ ವಿಡಿಯೋ ಬೇಕು ಕಂಪ್ಲೀಟಾಗಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ, ನಾನು ಅದರ ಮೇಲೆ ವಿಡಿಯೋ ಮಾಡಿರ್ತೀನಿ. ಸೊ ಇವಾಗ ನಾವು ಕೆಲವೊಂದು ಡಿಫ್ರೆನ್ಸಸ್ನ ನೋಡ್ಕೊಳ್ಳೋಣ ಚಿಕ್ಕದಾಗಿ 5G ಮತ್ತು 4G ಮಧ್ಯದಲ್ಲಿ.
4G ಎಸ್ಪೆಷಲಿ ನಾವು ನೋಡ್ಕೋಬೇಕು ಅಂತಂದರೆ ಜನ್ರೇಷನ್ ಯಾವ ಥರ ಜಾಸ್ತಿ ಆಗ್ತಾ ಇರುತ್ತೆ ಆ ಥರ ನಮಗೆ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ. ಇದರಲ್ಲಿ MB/s ಸ್ಪೀಡಲ್ಲಿ ಇರುತ್ತೆ, ಬಟ್ ಇದರಲ್ಲಿ GB/s ಈ ಸ್ಪೀಡಲ್ಲಿ ಇರುತ್ತೆ ನಮಗೆ. ಅದರ ಜೊತೆಗೆ ಇನ್ಫಾರ್ಮೇಷನು ಏನು, ಇವಾಗ 2 4G ಡಿವೈಸಸ್ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಇವು ಎರಡು ಡಿವೈಸಸ್ ಮಧ್ಯದಲ್ಲಿ ಇನ್ಫಾರ್ಮೇಷನ್ ಎಷ್ಟು ಬೇಗ ಟ್ರಾನ್ಸ್ಫರ್ ಆಗುತ್ತೆ, ಶಿಫ್ಟ್ ಆಗುತ್ತಲ್ಲ, ಅದಕ್ಕಿಂತ ತುಂಬ ಜಾಸ್ತಿ ಸ್ಪೀಡಾಗಿ ಇದು 5Gಯಲ್ಲಿ ಚೇಂಜ್ ಆಗುತ್ತಂತೆ. 5Gಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಪೀಡಾಗಿರುತ್ತೆ. ಈ ಸ್ಪೀಡ್ ಬೇರೆ, ಬಟ್ ಇದರಲ್ಲಿ ಲೇಟೆನ್ಸಿ ಟೈಪು ಸ್ಪೀಡು ನಮಗೆ ಬೇರೆ ಆಗ್ತಿರುತ್ತೆ. ಅದಾದಮೇಲೆ ನಾವು ಮೇಜರ್ ಡಿಫ್ರೆನ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಸಪೋರ್ಟು. ಇವಾಗ 4G ಎಷ್ಟು ಡಿವೈಸಸ್ಸಿಗೆ ಸಪೋರ್ಟ್ ಮಾಡ್ಕೊತಾ ಇದೆಯಲ್ಲ, ಅದಕ್ಕಿಂತ ತುಂಬಾ ಜಾಸ್ತಿ ಡಿವೈಸಸ್ಸಿಗೆ 5G ಸಪೋರ್ಟ್ ಮಾಡ್ಕೊತಾ ಇರುತ್ತೆ. ಯಾಕೆ ಅಂತಂದರೆ 5G ಬ್ಯಾಂಡ್ ವಿಡ್ತ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಷ್ಟು ಡಿಫ್ರೆನ್ಸಸ್ಸು, ಬೇಸಿಕ್ ಡಿಫ್ರೆನ್ಸಸ್ಸು ಇದ್ರ ಬಗ್ಗೆ ತಿಳ್ಕೊಂಡಿರಿ. ಇವಾಗ ಜಾಸ್ತಿ ನ್ಯೂಸಲ್ಲಿ ಇರೋದ್ರಿಂದನೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನೆಕ್ಸ್ಟ್ 2-3 ಇಯರ್ಸ್ಗೂ ಕೂಡ ಇದು ಇಂಪಾರ್ಟೆಂಟ್ ಇರುತ್ತೆ 5G. ನೆಕ್ಸ್ಟು ಇಲ್ಲಿ ನಮಗೆ ಡೈರೆಕ್ಟಾಗಿ ಡೆಫಿನೇಷನ್ ಇದೆ, ಎಕಾನಮಿ ರಿಲೇಟೆಡ್ ಕ್ವೆಶನ್ ಇದು. ಸೊ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಎಕ್ಸಸ್ ಆಫ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಓವರ್ ರೆವೆನ್ಯೂ ರಿಸೀಟ್ಸ್ ಈಸ್ ನೋನ್ ಆ್ಯಸ್, ಬೇಸಿಕ್ ಕ್ವೆಶನು, ಆನ್ಸರ್ ಬಂದ್ಬಿಟ್ಟು ರೆವೆನ್ಯೂ ಡೆಫಿಸಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡೆಫಿಸಿಟ್ ಅಂತಂದರೆ ಎಷ್ಟು ನಮಗೆ ರೆವೆನ್ಯೂ ರಿಸೀವ್ ಆಗಿದೆ ಅದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಂಡಿಚರ್ ಮಾಡ್ಕೊಂಡಿದ್ದೀವಿ, ಅದರಿಂದ ನಮಗೆ ಗ್ಯಾಪ್ ಉಳ್ಕೊಂಡ್ಬಿಟ್ಟಿದೆ, ಅದನ್ನು ನಾವು ರೆವೆನ್ಯೂ ಡೆಫಿಸಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕ್ವೆಶನು ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು, ಇದನ್ನಂತೂ ರೆಗ್ಯುಲರಾಗಿ ಕೇಳ್ತಾನೆ ಇದ್ದಾರೆ ಅಂತಂದರೆ ರಿಪೀಟೆಡ್ ಕ್ವೆಶನ್ ಇದು. ಸೊ 8 ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ಕೊಟ್ಟಿರೋಂಥದ್ರಲ್ಲಿ ಯಾವುದು ಕೋರ್ ಇಂಡಸ್ಟ್ರಿ ಅಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಆಪ್ಷನ್ ಇರುವಂಥದ್ದು ಸ್ಟೀಲು, ಸಿಮೆಂಟು, ನ್ಯಾಚುರಲ್ ಗ್ಯಾಸು, ಆಲ್ ಆಫ್ ದ ಅಬವ್. ಆನ್ಸರ್ ಬಂದ್ಬಿಟ್ಟು ಇದರಲ್ಲಿ ನಮಗೆ ಇದು ಆಲ್ ಆಫ್ ದ ಅಬವ್ ಅಲ್ಲ, ಇದು ನನ್ ಆಫ್ ದ ಅಬವ್ ಇದು. ಸೊ ನನ್ ಆಫ್ ದ ಅಬವ್. ಸೊ ಕೊಟ್ಟಿರೋಂಥದ್ದು ಎಲ್ಲದೂ ಕೂಡ ಕೋರ್ ಇಂಡಸ್ಟ್ರಿಯ ಒಂದು ಪಾರ್ಟ್ ಆಗಿರುತ್ತೆ. ಸೊ ಈ ಕ್ವೆಶನ್ ಬೇಸಿಕಾಗಿ ಹಾಕಿರೋದು ಯಾಕೆ ಅಂತಂದರೆ 8 ಕೋರ್ ಇಂಡಸ್ಟ್ರೀಸ್ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ನಿಮಗೆ ಹೇಳೋದಕ್ಕೋಸ್ಕರ. ಸೊ ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಕೋಲು, ಇದೊಂದು ಕೋರ್ ಇಂಡಸ್ಟ್ರಿ. ಕ್ರೂಡ್ ಆಯಿಲು, ಸೊ ಕ್ರೂಡ್ ಆಯಿಲು ಕೂಡ ನಮಗೆ ಕೋರ್ ಇಂಡಸ್ಟ್ರಿ ಆಗಿರುತ್ತೆ. ಸೊ ಕ್ರೂಡ್ ಆಯಿಲು ಇವೆಲ್ಲದನ್ನೂ ನೋಟ್ ಮಾಡ್ಕೊಂಡಿರಿ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಚುರಲ್ ಗ್ಯಾಸ್, ಇದು ಕೂಡ ಕೋರ್ ಇಂಡಸ್ಟ್ರಿ. ಅದಾದಮೇಲೆ ನಮಗೆ ರಿಫೈನರಿ ಪ್ರಾಡಕ್ಟ್ಸ್ ಇರುತ್ತಲ್ಲ, ರಿಫೈನರಿ ಪ್ರಾಡಕ್ಟ್ಸು ಇವು ಕೂಡ ಕೋರ್ ಇಂಡಸ್ಟ್ರಿಯಲ್ಲಿ ಪಾರ್ಟ್ ಆಗಿರುತ್ತೆ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಫರ್ಟಿಲೈಸರ್ಸ್ಗಳು ಕೂಡ ಕೋರ್ ಇಂಡಸ್ಟ್ರಿ, ಸ್ಟೀಲ್ ಕೂಡ ಕೋರ್ ಇಂಡಸ್ಟ್ರಿ, ಸಿಮೆಂಟ್ ಕೂಡ ಕೋರ್ ಇಂಡಸ್ಟ್ರಿ. ಅದಾದಮೇಲೆ ನಮಗೆ ಎಲೆಕ್ಟ್ರಿಸಿಟಿ ಕೂಡ ನಮಗೆ ಕೋರ್ ಇಂಡಸ್ಟ್ರಿ ಆಗಿರುತ್ತೆ. ಸೊ 8 ಕೋರ್ ಇಂಡಸ್ಟ್ರೀಸು, ಇದ್ರ ಮೇಲಂತೂ ಖಂಡಿತ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಒಂದು ಎಕ್ಸಾಮ್ ಇಲ್ಲ ಅಂತಂದರೆ ಇನ್ನೊಂದು ಎಕ್ಸಾಮಲ್ಲಿ ಅಟ್ಲೀಸ್ಟು ಕೇಳಿ ಇರ್ತಾರೆ 8 ಕೋರ್ ಇಂಡಸ್ಟ್ರೀಸ್ ಯಾವ್ದಾದ್ರು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು ರೀಸೆಂಟಾಗಿ ಲಾಂಚ್ ಮಾಡಿರುವಂಥದ್ದು ಏನು, ಸ್ಪೇಸ್ ಎಕ್ಸು ನಾಸಾ ಅವ್ರ ಜೊತೆ ಸೇರಿಕೊಂಡು ಲಾಂಚ್ ಮಾಡಿದ್ರಲ್ಲ ಒಂದು ಮಿಷನ್ನ, ಆ ಮಿಷನಿನ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು, ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂಥ ಕ್ವೆಶನು. ನಮ್ಮಲ್ಲಿ ಆ್ಯಕ್ಚುಲಿ ಮೀಡಿಯಾ ಅಷ್ಟೊಂದು ಜಾಸ್ತಿ ಕವರ್ ಮಾಡಿರಲಿಲ್ಲ ಇದನ್ನು, ಬಟ್ ಆ್ಯಕ್ಚುಲಿ ಹಿಸ್ಟ್ರಿಯಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದೊಂದು ಈವೆಂಟ್ ಇದು. May 30th ನಡೆದಿರೋದು, May 30th ಇದು ನಡೆದಿತ್ತು. ಸೊ May 30th 2020 ಈ ಡೇಟ್ನೂ ಕೂಡ ನೆನಪಿರಬೇಕು ಡೇಟ್ ಇದು. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ರೀಸೆಂಟಾಗಿ ಒಂದು ಮಿಷನ್ನ ಕಳಿಸಿದ್ರು. ಆ ಮಿಷನ್ನಿನ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆ ಮಿಷನ್ನಿನ ಹೆಸರು ಬಂದ್ಬಿಟ್ಟು ಕ್ರೂ ಡ್ರ್ಯಾಗನ್ ಡೆಮೋ 2 ಅಂತ, ಕ್ರೂ ಡ್ರ್ಯಾಗನ್ ಡೆಮೋ 2 ಅಂತ. ಸೊ ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ ಫಸ್ಟ್ ಟೈಮು ಒಂದು ಪ್ರೈವೇಟ್ ಕಂಪನಿ ನಮಗೆ, ಸೊ ಫಸ್ಟ್ ಟೈಮು ಒಂದು ಪ್ರೈವೇಟ್ ಕಂಪನಿ ಆಸ್ಟ್ರೋನಾಟ್ಸ್ಗಳನ್ನ ಇಲ್ಲಿ ನಾಸಾ ಅಂತ ಹೇಳ್ಬಿಟ್ಟು ಬರೆದಿತ್ತು. ಅದರ ಜೊತೆಗೆ ಸ್ಪೇಸ್ ಎಕ್ಸು ಮಾಡಿರೋವಂಥದ್ದು. ಸೊ ಆಸ್ಟ್ರೋನಾಟ್ಸ್ಗಳನ್ನ ಮೇಲ್ಗಡೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ತಲುಪಿಸಿದ್ದಾರೆ ಅಂತಂದರೆ ಹ್ಯೂಮನ್ ಮಿಷನ್ ಟೈಪ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ, ಬಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಇವರು ತಲುಪಿಸಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲು ಒಂದು ಪ್ರೈವೇಟ್ ಕಂಪನಿ ಈ ಸ್ಪೇಸ್ ಮಿಷನ್ನ ತೊಗೊಂಡಿರುವಂಥದ್ದು. ಅದ್ರ ಜೊತೆಗೆ ಇವರು ಯಾರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿದ್ರು, ಸ್ಪೇಸ್ ಎಕ್ಸ್ ಜೊತೆಗೆ. ಸೊ ಇಂಡಿಯಾನೂ ಕೂಡ ಈ ಥರದ್ದು ಫ್ಲೀಟು ನೆಕ್ಸ್ಟ್ ಫ್ಯೂಚರಲ್ಲಿ ಅಂತಂದರೆ ನೆಕ್ಸ್ಟ್ ಒಂದು 7-8 ಇಯರ್ಸಲ್ಲಿ ಮೋಸ್ಟ್ಲಿ ಅಚೀವ್ ಮಾಡ್ಕೋಬೋದು. ಪ್ರೈವೇಟ್ ಇಂಡಸ್ಟ್ರಿ ಯಾವುದಾದ್ರು ಸ್ಪೇಸಲ್ಲಿ ಬಂದಿದ್ದು, ಅವ್ರಿಗೆ ಸಪೋರ್ಟು ಗೌರ್ಮೆಂಟಿಂದ ಸಿಕ್ಕಿದ್ದು, ಅವರು ಕೂಡ ಈ ಥರ ಏನಾದ್ರು ಮಾಡ್ಕೊಂಡಿದ್ರೆ ಅದು ಕೂಡ ತುಂಬಾ ಜಾಸ್ತಿ ಹಿಸ್ಟಾರಿಕ್ ಆಗುತ್ತೆ. ಜೊತೆಗೆ ಇದು ತುಂಬಾ ಜಾಸ್ತಿ ಸಕ್ಸಸ್ಫುಲ್ ಮಿಷನ್ನು. ಹೆಸರನ್ನ ನೆನ್ಪಿಟ್ಕೊಂಡಿರಿ, ಇದು ಇಂಪಾರ್ಟೆಂಟ್ ಆಗಿರ್ತಾರೆ. ಅದ್ರ ಜೊತೆಗೆ ಸ್ಪೇಸ್ ಎಕ್ಸು ಈ ಕಂಪನಿ ಓನರ್ ಹೆಸರು ಇದು ನೋಡಿ, ಇಲಾನ್ ಮಸ್ಕ್ ಅಂತ ಅವ್ರ ಹೆಸರು. ಸೊ ಇಲಾನ್ ಮಸ್ಕ್ ಯಾರು ಅಂತಂದರೆ ಇವ್ರನ್ನ ಪ್ರಾಡಿಜಿ ಅಂತ ಕರೀತಾರೆ. ಅಂತಂದರೆ ಕೆಲವೊಬ್ಬರು ಇವರು ಇರೋಷ್ಟು ಇಂಟೆಲಿಜೆನ್ಸಿಗೆ ಇವ್ರಿಗೆ ಏನಂತಾರೆ ಅಂತಂದರೆ ಇವರು ಏಲಿಯನ್ ಅಂತಲೂ ಕೂಡ ಕೆಲವೊಬ್ರು ಹೇಳ್ತಾರೆ. ಸೊ ಇವರು ಪ್ರಾಡಿಜಿ ಇವರು. ಸೊ ಟೆಸ್ಲಾ ಅಂತ ಒಂದು ಕಂಪನಿ ಇದೆ ಕಾರಿಂದು, ಟೆಸ್ಲಾ ಅಂತ. ಸೊ ಟೆಸ್ಲಾ ನೋಡಿ, ಬರೀ ಇವರು ಎಲೆಕ್ಟ್ರಿಕ್ ಕಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ.
ಸೊ ಅದರ ಫೌಂಡರು ಕೂಡ ಇಲಾನ್ ಮಸ್ಕು, ಜೊತೆಗೆ ಸ್ಪೇಸ್ ಎಕ್ಸು ಕೂಡ ಫೌಂಡರು ಇಲಾನ್ ಮಸ್ಕು, ಜೊತೆಗೆ ಹೈಪರ್ ಲೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿತ್ತಲ್ಲ ನಮಗೆ, ಸೊ ಅದ ಕಾನ್ಸೆಪ್ಟ್ ಫೌಂಡರು ಕೂಡ ನಮಗೆ ಇಲಾನ್ ಮಸ್ಕೇ ಆಗಿರ್ತಾರೆ. ಸೊ ಇಲಾನ್ ಮಸ್ಕ್ ಅವರ ಕಂಪನಿಯಿಂದ ಇಬ್ಬರು ಆಸ್ಟ್ರೋನಾಟ್ಸ್ನ ಮೇಲ್ಗಡೆ ಇವರು ತಲುಪಿಸಿದ್ದಾರೆ. ಸೊ ಆ ಇಬ್ಬರು ಆಸ್ಟ್ರೋನಾಟ್ಸ್ಗಳ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಫಸ್ಟ್ ಟೈಮ್ ಒಂದು ಪ್ರೈವೇಟ್ ಮಿಷನ್ ಹೋಗಿರೋದ್ರಿಂದ ಆ ಇಬ್ಬರು ಆಸ್ಟ್ರೋನಾಟ್ಸ್ ಯಾರ್ಯಾರು ಹೋಗಿದ್ರು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಡವ್ ಹರ್ಲೆ ಅಂತ ಒಬ್ಬರು, ಇನ್ನೊಬ್ಬರು ಬಂದ್ಬಿಟ್ಟು ಬಾಬ್ ಬೆನ್ಕೆನ್ ಮತ್ತು ಡವ್ ಹರ್ಲೆ ಅಂತ. ಸೊ ಈ ಎರಡು ಹೆಸರು ನೆನ್ಪಿಟ್ಕೊಂಡಿರಿ, ಎರಡು ಹೆಸರು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನಮಗೆ NCS ಬಗ್ಗೆ ಇದೆ, ನ್ಯಾಷನಲ್ ಕರಿಯರ್ ಸರ್ವಿಸ್, ತುಂಬ ಇಂಪಾರ್ಟೆಂಟು. ಸೊ ನ್ಯಾಷನಲ್ ಕರಿಯರ್ ಸರ್ವಿಸ್ ಅಥವಾ NCS ಪ್ರಾಜೆಕ್ಟು ಇದನ್ನು ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ಬೋದು ನಮಗೆ ಡೈರೆಕ್ಟಾಗಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲ, ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಗಿರುತ್ತೆ. ಸೊ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಇದನ್ನು ಲಾಂಚು ಮಾಡಿದ್ದಾರೆ. ಯಾಕೆ ಅಂತಂದರೆ ಕ್ವಿಕ್ ಮತ್ತು ಎಫಿಷಿಯೆಂಟಾಗಿ ಒಂದು ಕರಿಯರ್ ರಿಲೇಟೆಡ್ ಸರ್ವೀಸಸ್ನ ಲಾಂಚ್ ಮಾಡಬೇಕು ಆಲ್ ಓವರ್ ಇಂಡಿಯಾ ಎಕ್ಸಿಸ್ಟಿಂಗ್ ನ್ಯಾಷನಲ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಆ್ಯಕ್ಚುಲಾಗಿ ಸ್ಟಾರ್ಟ್ ಮಾಡಿರೋದು 2015 ಸ್ಟಾರ್ಟ್ ಮಾಡ್ಕೊಂಡಿದ್ರು. ತುಂಬ ಇಂಪಾರ್ಟೆಂಟು ನ್ಯಾಷನಲ್ ಕರಿಯರ್ ಸರ್ವಿಸ್. ರೀಸೆಂಟ್ಲಿ ಫೌಂಡೇಶನ್ ಸ್ಟೋನ್ ಫಾರ್ ಅ ಮಿಸೈಲ್ ಪಾರ್ಕ್ ವಾಸ್ ಲೇಡ್ ಅಟ್. ಸೊ ಮಿಸೈಲ್ ಪಾರ್ಕು ಎಲ್ಲಿ ಮಾಡ್ತಾ ಇದ್ದಾರೆ ಇವಾಗ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. INS ಕಳಿಂಗ, ಕದಂಬ, ಚೆನ್ನೈ, ಅಶೋಕ. ಆನ್ಸರ್ ಬಂದ್ಬಿಟ್ಟು INS ಕಳಿಂಗ. ಸೊ INS ಕದಂಬ ಎಲ್ಲಿದೆ? ಸೊ ನಮ್ಮ ಕಾರವಾರಲ್ಲಿ ಏನು ಸೀ ಬರ್ಡ್ ಇದೆಯಲ್ಲ ಅದನ್ನು INS ಕದಂಬ ಅಂತಲೂ ಕೂಡ ಕರೀತಾರೆ. ಸೊ ಇದು INS ಕಳಿಂಗ ಎಲ್ಲಿದೆ ಅಂತ ಆಗುತ್ತೆ ಇವಾಗ. ಸೊ INS ಕಳಿಂಗ ನೋಡಿ, ಇದು ಬಂದ್ಬಿಟ್ಟು ನಮಗೆ ವಿಶಾಖಪಟ್ಟಣಮಲ್ಲಿ ಇರುವಂಥದ್ದು. ಸೊ ನೋಡಿ INS ಅಂತ ಹೇಳಿದ ತಕ್ಷಣ ನಮಗೆ ಇಂಡಿಯನ್ ನೇವಿ ಬಗ್ಗೆ ನೆನಪಿರಬೇಕಾಗತ್ತೆ. ಸೊ ಎಕ್ಸಾಂಪಲ್ ನಾವು ಇಂಡಿಯಾ ಮ್ಯಾಪ್ ಈ ಥರ ಎಕ್ಸಾಂಪಲಿಗೆ ಸುಮ್ಮನೆ ತೊಗೊಂಡಿದ್ರೆ, ಸೊ ನಮಗೆ ಕಾರವಾರ ಬಂದ್ಬಿಟ್ಟು ಈ ರೀಜನಲ್ಲಿದೆ. ಸೊ ಇಲ್ಲಿ ನಮಗೆ ಕಾರವಾರ ಇದೆ. ಹಾಗೂ ನಮಗೆ ವೈಜಾಗು ನಾವು ನೋಡ್ಕೋಬೇಕು, ವಿಶಾಖಪಟ್ಟಣಂ ರೀಜನ್ ಅಂತಂದರೆ ನಮಗೆ ನಿಯರ್ಲಿ ಈ ರೀಜನಲ್ಲಿ ಬಂದಿರ್ತಾರೆ. ಸೊ ಇಲ್ಲಿ ವೈಜಾಗ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಇಲ್ಲಿ ನಮಗೆ ಇರುವಂಥದ್ದು INS ಕಳಿಂಗ, ಇಲ್ಲಿ ನಮಗೆ ಇರುವಂಥದ್ದು INS ಕದಂಬ. ಇದು ತುಂಬಾ ಇಂಪಾರ್ಟೆಂಟು ಲೊಕೇಶನ್ಸ್ ನಮಗೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ಇಲ್ಲಿಂದ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಈ ಕಡೆನೇ ಇಲ್ಲಿ ಪಾಕಿಸ್ತಾನ ಇದೆ. ಅದಾದಮೇಲೆ ಇಲ್ಲಿಂದ ನಮಗೇನಾದರೂ ಡಿಸ್ಟರ್ಬೆನ್ಸಸ್ ತೊಗೊಂಬಂದರೆ, ಇಲ್ಲಿಂದ ನಮಗೆ ಅಂತಂದರೆ ಬೇ ಆಫ್ ಬೆಂಗಾಲ್ ರೀಜನಲ್ಲಿ ನಮಗೇನಾದ್ರು ಡಿಸ್ಟರ್ಬೆನ್ಸಸ್ ತೊಗೊಂಬಂದರೆ ಇಲ್ಲಿ ನಮ್ಗೆ ಹೆಂಗೂ ಇಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆ, ಅದ್ರ ಜೊತೆಗೆ ಇಲ್ಲಿ ನಮಗೆ ವೈಜಾಗಲ್ಲೂ ಕೂಡ ನಾವು ಲೊಕೇಶನ್ ಮಾಡ್ಕೊಂಡಿರ್ತೀವಿ. ಸೊ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಇರುವಂಥ ಲೊಕೇಶನ್ ಅದು. ಸೊ ಒಂದು ನೇವಲ್ ಎಸ್ಟಾಬ್ಲಿಷ್ಮೆಂಟು ವಿಶಾಖಪಟ್ಟಣಮಲ್ಲಿ ಇರುವಂಥದ್ದು. ಸೊ ನಾವು ಇದನ್ನು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ ಒಂದು 25 ಕಿಲೋಮೀಟ್ರ್ ದೂರ ಇದೆ ಸಿಟಿಯಿಂದ. ಸೊ ನೇವಲ್ ಬೇಸ್ ಬಂದ್ಬಿಟ್ಟು ಇದು INS ಕಳಿಂಗ ಯಾವಾಗ ಸ್ಟಾರ್ಟ್ ಮಾಡಿದ್ದಾನೆ ಅಂತಂದರೆ 21 ನವಂಬರ್ 1985. ಇಲ್ಲಿ ಇವಾಗ ಹೊಸದಾಗಿ ಒಂದು ಇದು ಪಾರ್ಕ್ ಮಾಡಬೇಕು ಅಂತ ಇದ್ದಾರೆ, ಮಿಸೈಲ್ ಪಾರ್ಕು. ಸೊ ಮಿಸೈಲ್ ಪಾರ್ಕಿಂದ ಏನಾಗುತ್ತೆ ಅಂತಂದರೆ ಇಲ್ಲೆಲ್ಲ ಯಾವ್ಯಾವ ಥರ ಏನೇನು ಅಚೀವ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಮಿಸೈಲ್ಗಳ ಹಿಸ್ಟ್ರಿ ಒಂದು ತೋರಿಸೋ ಥರ ಇವರು ಚಿಕ್ಕ ಚಿಕ್ಕ ಗ್ಲಿಮ್ಸಸ್ನ ತೋರಿಸೋ ಥರ ಒಂದು ಮಿಸೈಲ್ ಪಾರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೆ ಇದು ಆನ್ಸರು. ಸೊ ವಿಡಿಯೋ ಇಷ್ಟ ಆಗ್ತಾಯಿದ್ದು ಏನಾದರೂ ಸಪೋರ್ಟ್ ಮಾಡಬೇಕು ಅಂತಂದರೆ GPay ಲಿಂಕ್ ಇರುತ್ತೆ, ವಾಲಂಟರಿ ಕಾಂಟ್ರಿಬ್ಯೂಷನ್ ನೋಡ್ಕೊಂಡಿರ್ಬೋದು. ಇಲ್ಲ ಅಂತಂದರೆ ನೀವು ಅಟ್ಲೀಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.